ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ಅವರ ಇಬ್ಬರು ಸಹೋದರಿಯರು ಸುಶೀಲಾ, ಸುವರ್ಣ ಹಾಗೆ ಸೋದರ ಮಾವನ ಮಗಳು ಮರಿಯಮ್ಮ ಹಾಗೂ ಸಹೋದರ ವಿಶ್ವನಾಥ್ ಜೀ ಕನ್ನಡ ನ್ಯೂಸ್ನ ಹಿರಿಯ ವರದಿಗಾರ ಜನಾರ್ದನ್ ಹೆಬ್ಬಾರ್ ಜೊತೆ ಮಾತಾಡಿ ಚೆನ್ನಮ್ಮ ಅವರ ಜೊತೆಗಿನ ದಿನಗಳನ್ನು ನೆನೆದು ಭಾವುಕರಾಗಿದ್ದಾರೆ. ಬನ್ನಿ ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಚೆನ್ನಮ್ಮ ಅವರು ಹುಟ್ಟಿದಂಥ ಊರಿನಲ್ಲಿ ನಾನಿದ್ದೀನಿ. ಅವರ ಸೋದರ ಮಾವನ ಮಗಳು ಮರಿಯಮ್ಮ ಅಂತೇಳಿ ನಮ್ಮ ಜೊತೆಲಿದ್ದಾರೆ. ಅವರ ಒಡನಾಡಿ ಬಾಲ್ಯದಿಂದನೂ ಕೂಡ ಜೊತೆಯಲ್ಲಿದ್ದವರು. ಅವ್ರ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಚೆನ್ನಮ್ಮ ಅವರು ನಮ್ಮನ್ನು ಅಗಲಿದ್ದಾರೆ. ನೀವು ಅವರ ಒಡನಾಟದನ್ನು ಬೆಳ್ಕೊಂಡಂಥವ್ರು. ಹೆಂಗಿತ್ತು ಬಾಲ್ಯದ ಜೀವನ ಇದೆಲ್ಲ ಹೇಳ್ತಾ ಬಂದರೆ? ಅವ್ರ ಜೀವನ ಎಲ್ಲ ಚೆನ್ನಾಗಿತ್ತು. ಅವರು ಜೀವನ ಯಾವಾಗಲೂ ಅವ್ರ ಜೀವನ ಚೆನ್ನಾಗಿದ್ದರು. ಹೋಯ್ತಾ ಬರ್ತಾ ಇದ್ದರು ಇಲ್ಲಿಗೆ. ಹಬ್ಬ ಹುಣ್ಮೇಲೆ ಬರೋರು, ಜಾತ್ರೆಲಿ ಬರೋರು, ತವ್ರ ಮನೆಗೆ ಬರ್ತಾ ಇರೋರು. ನಾವು ಆವಾಗಾಗಿಯೇ ಬರ್ತಾ ಇರುವ ಇಲ್ಲಿಗೆ. ಬಾಲ್ಯದಲ್ಲೂ ಚೆನ್ನಾಗಿತ್ತು, ಚೆನ್ನಾಗಿದ್ರು. ಅವರು ನಾನು ಕಿರಿಯಾಡಲ್ವ, ನಾನು ಅವರು ಸ್ಕೂಲಿಗೆ ಹೋಗಿದ್ರು. ನಾನು ಒಂದು ನಮ್ಮೂರೆಲ್ಲ ಓದ್ತಾ ಇದ್ದೆ. ಅವರು ಹಿರಳ್ಳಿ ಓದ್ತಿದ್ರು, ನಾನು ಹರದನಹಳ್ಳಿಲಿ ಓದ್ತಾ ಇದ್ದೆ. ಅವರು ಮದುವೆ ಆಗಿದ್ದ ಕಾಲಘಟ್ಟ ಅದೆಲ್ಲ ಹೆಂಗೆ, ಅದೆಲ್ಲ ನೆನಪು ಮಾಡ್ಕೊಂಡ್ರೆ ಹೆಂಗಿರುತ್ತೆ? ಅವಾಗ ಹೆಂಗಾಯಿತು ನನಗೆ ಮದುವೆ ಆದದ್ದು? ಅವರ ಮದುವೆ ನಾವು ಬಂದಿದ್ದೆ, ಎಲ್ಲ ಬಂದು ನಾವು ಇಲ್ಲೇ ಇದ್ದು ಮದುವೆ ಎಲ್ಲ ಆದದ್ದೆಲ್ಲ ಗೊತ್ತು ನಮಗೆ. ಚೆನ್ನಾಗಿ ಮದುವೆ ಆಯಿತು. ಅವರಷ್ಟು ದೊಡ್ಡ ಕುಟುಂಬದಲ್ಲಿ ಸೇರಿಕೊಂಡ್ರು. ಅಂದರೆ ಅವರ ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಮಂತ್ರಿ ಆದರು. ಆದರೂ ಕೂಡ ಇವರೆಲ್ಲ ಹೆಂಗಿರ್ತಿದ್ರಿ? ಆವಾಗಲೂ ಎಲ್ಲ ಚೆನ್ನಾಗಿದ್ದರು. ಆವಾಗಲೂ ಚೆನ್ನಾಗಿದ್ದರು, ಮೊದಲು ಚೆನ್ನಾಗಿದ್ದರು. ಅವರು ಯಾತಕ್ಕೂ ಬಡಸ್ತಾನ ಸಿರ್ತಾನ ಅನ್ನೋದಿಲ್ಲ. ಯಾವಾಗಲೂ ಒಂದು ಸಮಯ ಇದ್ದರು. ಅವ್ರೇನು ಯಾವುದಕ್ಕೂ ಏನು ನಾವು ಹಂಗೈತಿ ಅಂತ ಏನು ಅಂತಿರಲಿಲ್ಲ. ಎಲ್ಲರನ್ನೂ ಕಂಡ್ರು ಚೆನ್ನಾಗಿದ್ದರು. ಬಡವರು ದೊಡ್ಡವರು ಅಂತಿರಲಿಲ್ಲ, ಎಲ್ಲರನ್ನೂ ಕಂಡ್ರೆ ಚೆನ್ನಾಗಿದ್ದರು. ಎಲ್ಲರಿಗೂ ಒಂದೇ. ನಿಮಗೆ ಸಿಕ್ಕಿದ್ರ? ಅಂದರೆ ಮೊದಲೆಲ್ಲ ಸಿಗ್ತಿದ್ರಿ, ಇತ್ತೀಚೆಗೆ ಈಗ ಇಷ್ಟೆಲ್ಲ ಆದಮೇಲೆ ದೊಡ್ಡ 20 ವರ್ಷದಿಂದ ಇಲ್ಲೇ ಇವ್ರ ಮನೇಲೇ ಇದ್ದೀನಿ. ಅವರೇ ಹೇಳಿದರು, ನಮ್ಮ ತಾಯಿ ಐತೆ, ನಮ್ಮ ತಾಯಿ ನಿಮ್ಮ ತಂದೆ ನೆನೆಸ್ಕೊಂಡು ಅಳ್ತಿರ್ತದೆ, ನಮ್ಮ ತಮ್ಮ ಸತ್ತೋಗ್ಬಿಟ್ಟವನೇ, ತಮ್ಮ ಸತ್ತಗಳಲ್ವ, ನೀನು ಇರ್ಬೇಕನ್ನವ ನಮ್ಮ ಮನೇಲಿ ನಮ್ಮ ತಾಯಿ ಜೊತೆ ಅಂದರು. ತಾಯಿ ಸಾಯೋವರೆಗೂ ಇದ್ದೆ. ತಾಯಿ ಸತ್ತ ಮೇಲೆ ಅವ್ರ ಮಗ ಸಾಯ್ತು. ಅವ್ರ ಮಗ ಸತ್ತ ಮೇಲೂ ನನ್ನ ಕಳಿಸಿಲ್ಲ, ಇಲ್ಲೇ ಇಟ್ಕೊಂಡವ್ರೆ. ಈ ಮನೇಲಿ ಇಟ್ಕೊಂಡವ್ರೆ. ಚೆನ್ನಮ್ಮವರೇ ಹೇಳಿದ್ದು ಇಲ್ಲೇ ಇರಬೇಕು ನೀವು, ಇರು ಇಲ್ಲೇ, ನೀನು ಎಲ್ಲೂ ಹೋಗ್ಬೇಡ, ಚೆನ್ನಾಗಿರವ ನೀನು, ಅಲ್ಲಿಗೆ ಹೋಗ್ಬೇಡ ನೀನು ಅಂತವ ಚೆನ್ನಮ್ಮರು ಒಂದು ಮಾತು ಹೇಳಿದರು. ಆಗ ನನಗೂ 5 ಜನ ಮಕ್ಕಳವ್ರೆ, 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವರು ಎಲ್ಲವ ಆಗ ಅವ್ರಿಗೂ ಎಲ್ಲ ಹೇಳಿ, ಒಬ್ಬರು ಅಲಕತ್ತಾಗ ಐತೆ, ನಮ್ಮ ಯಜಮಾನ್ರು ಸತ್ತೋದ್ರಲ್ಲ, ಅಲಕತ್ತಾಗ ಐತಲ್ಲ ಬಿಡಪ್ಪ ಇರಲಿ, ಅಲ್ಲೇ ಸಲುಪ್ತೀರ ಅನ್ನೋದಕ್ಕೆ ನಮ್ಮ ಮಕ್ಕಳು ಇಲ್ಲೇ ಬಿಟ್ಟವ್ರು. ನಾನು ಅವರು ಓಚೆ ಬತ್ತವ್ರೆ, ನಮ್ಮ ಮಕ್ಕಳು ಏನಿದ್ರು ತತ್ತಾರೆ ಓಚೆ ಬತ್ತ, ನನ್ನ ಸೌಕರ್ಯ ನೋಡ್ಕೊಂಡವ್ರೆ, ಓಚೆ ಬತ್ತವ್ರೆ. ಅವಾಗಿನಿಂದ ಇಲ್ಲೇ ಇದ್ದೀನಿ ನಾನು. ಊರಿನಲ್ಲಿ ತುಂಬ ಜನರಿಗೆಲ್ಲ ಸಹಾಯ ಮಾಡಿದ್ರಂತೆ ಅವರು? ಮಾಡ್ಯವ್ರೆ, ತುಂಬ ಮಾಡ್ಯವ್ರು. ಅವ್ರು ಯಾರು ಬಂದರು ಅವ್ರು ಏನಾರು ಕೊಡದೆ ಕಳಿಸ್ತಾರಲ್ಲ. ಊರಲ್ಲಿ ಯಾರು ಬಂದರು ತುಂಬ ಕೇಳೋರು ಎಲ್ಲವ. ಅವ್ರ ಕೈಲಿದ್ದದ್ದು ಏನು ಬೇಕು ಅದು ಕೊಟ್ಟು ಕಳಿಸೋರು, ಒಳ್ಳೇದಾಗಲಿ ಅಂತವ. ನೋಡಿ, ಅವರು ದೇವೇಗೌಡರು ಶಾಸಕರಾಗುವವರೆಗೆ ಒಂದು ರೀತಿ ಜೀವನ, 62ನೇ ಇಸ್ವಿವರೆಗೆ. ಅದ್ರ ಮೇಲೆ ಇನ್ನೊಂದು ರೀತಿ ರಾಜಕೀಯ ಕುಟುಂಬದಲ್ಲಿ ಜೀವನ. ಮೊದಲು ಹೆಂಗೆ, ಆಮೇಲೆ ಹೆಂಗೆ? ಮೊದಲು ಅವರು ತುಂಬ ಬಡವರೇ ಕಣಪ್ಪ. ನಾವು ಚಿಕ್ಕ ಮಕ್ಕಳಿಂದಲೂ ಅವರೆಲ್ಲ ತುಂಬ ಜನ, ತುಂಬ ಆದರೂ ಅವರು 6 ಬಗ್ಲಲ್ಲ 3 ತಗ್ಲಲ್ಲ ಅಂದಂಗೆ ಅವರು ಹಂಗೆ ಇದ್ದರು. ಎಲ್ಲ ಒಳ್ಳೆದಾಗೆ ಇದ್ದರು ಎಲ್ಲವ. ಆಮೇಲೆ ಇವ್ರು ಬಂದಮೇಲೆ ಎಲ್ಲ ಚೆನ್ನಾಯಿತು. ಚೆನ್ನಮ್ಮ ಬಂದಮೇಲೆ ಎಲ್ಲರೂ ಚೆನ್ನಾಗಿದ್ದರು ಎಲ್ಲವ. ಅವ್ರ ಮಕ್ಕಳೆಲ್ಲ ಮದುವೆ ಮಾಡಿ ಎಲ್ಲ ಮಟ್ಟಿ ಎಲ್ಲರನ್ನೂ ನೋಡ್ಕೊಳೋದ್ರು ಅವರು. ಆದರೆ 2001ನೇ ಇಸ್ವಿಯಲ್ಲಿ ಆ್ಯಸಿಡ್ ದಾಳಿ ಆಯ್ತು, ನಿಮ್ಗೆ ನೆನಪಿದೆಯಾ ಅದೆಲ್ಲ? ಹೋದ್ರು ಗೊತ್ತು. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಗೌಡ್ರ ತಮ್ಮನ ಮಗನೇ ಊದು ಪಾಪ. ಅದರಲ್ಲಿ ನೊಂದು ಇದ್ದರೆ ಇನ್ನೂ ಸ್ವಲ್ಪ ದಿನ ಇರೋರು ಪಾಪ. ಅದ್ರಲ್ಲಿ ನೊಂದ್ಬಿಟ್ಟು ಈಗ ನಾವು ಮಾಡ್ದಂಗೆ ದೇವ್ರು ಸಾಕಬಿಟ್ಟ ನಮಗೆ. ಅದೇ ಕಷ್ಟ ನಮಗೆ. ಹೋದ್ರಲ್ಲ, ಇದರಿಂದ 2 ದಿನ ನಮಗೆ ಎಷ್ಟು ಸುಖ ಆಗೋದಲ್ಲ ಅನ್ನೋದಿತ್ತು. ಅವರು ಆಗಲಿದ್ರು. ಅದಾದಮೇಲೆ ಅವ್ರಿಗೆ ತುಂಬ ಇದಾಯಿತು, ನೋವಾಯಿತು, ತುಂಬ ಇದಾಯಿತು. ಆಮೇಲೆ ಚೆನ್ನಾಗಿದ್ದರು. ಹಂಗಾದ್ಮೇಲೆ ಅದೆಲ್ಲ ಹುಷಾರಾದ್ಮೇಲೆ ಚೆನ್ನಾಗಿದ್ದರು. ಚೆನ್ನಾದ್ಮೇಲೆ ಈಗೇನೋ ಹಿಂಗಾಯಿತು. ಈಗ ನಾನೀಗ 2 ತಿಂಗಳಲ್ಲಿ ನಾನು ಹೋಗಿ ನೋಡ್ಕೊಬಂದೆ. ಹೋಗಿ ನಾನು ಕೊಟ್ಟು ಎಲ್ಲ ಚೆನ್ನಾಗಿ ಮಾತಾಡಿದರು. ಇರವ, ಹೋಗ್ಬೇಡ, ಚೆನ್ನಾಗಿರವ, ಹಂಗಾಗಿರವ, ಅಲ್ಲೇ ಇರವ ಅಂತ ಎಲ್ಲ ಮಾತಾಡಿದರು. ಮಾತಾಡಿ ನೋಡ್ಬೇಕಂತ ನೋಡ್ಕೊಂಡು ಬಂದೆ ಅವ್ರ ಹತ್ರ. ಅಲ್ಲಿ ಈಗ ಹಿಂಗಾಯಿತು.
ಊರಿನಲ್ಲಿ ಈ ಥರ ಕುಟುಂಬದಲ್ಲಿ ಈ ಥರ ಆದಮೇಲೆ ಅವ್ರನ್ನ ಕ್ಷಮಿಸಿದ್ರು ಆಸಿಡ್ ಹಾಕಿದವ್ರನ್ನ, ಆಗೇನೋ ಆಗೋಗಿದೆ ಅಂತ ಕ್ಷಮಾಗುಣ ಅವ್ರದ್ದು. ಶ್ರಮಗುಣ ಗೌಡ್ರು ಅವ್ರನ್ನ ಏನು ಮಾಡಿದ್ದೇವೆ ನಾವು ಅವ್ರಿಗೆ ಅಂಥದ ಹಿಂಗೆ ಮಾಡಿದ್ರಲ್ಲ ಅಂದ್ರೆ ಅವ್ರು ಏನಾರ ಮಾಡಲಿ ದೇವಸ್ಥಾನದಲ್ಲಿ ಆಗಿರೋದು ಅದು ನಮ್ಮಣ್ಣ ಬರೀ. ಒಟ್ಟಿನಲ್ಲಿ ಇನ್ಯಾರ ಆಗಿದ್ದರೆ ಅವರು ಆಗಲೇ ಕಾಲಸಾಗೋದು. ದೇವ್ರು ನಮ್ಮ ಉಳಿಸ್ಯವನೆ, ದೇವ್ರು ಒಳ್ಳೇದು ಮಾಡ್ಯವನೆ. ನಾವು ಯಾತಕ್ಕೆ ಅವ್ರನ್ನ ಅನ್ನೋದು ನಮ್ಮ ಹಣ ಬರೀ ಅನ್ನಬೇಕು ಅಂತ ಅಂದ್ಕೊಂಡು ಚೆನ್ನಾಗಿದ್ಕೊಂಡು ಅವ್ರನ್ನ ಏನು ಬೈಲಿಲ್ಲ ಅನ್ನಲಿಲ್ಲ. ಆದರೂ ಹೆಂಗೆ ಅವ್ರ ಕಷ್ಟ ಅವ್ರು ಅನುಭವಿಸ್ಕೊಂಡು ಹೋದರು. ಅದು ನೋಡಿ, ಅವರು ಅದಕ್ಕೂ ಮೊದಲಾಗಲಿ ಆ ನಂತರದಲ್ಲಾಗಲಿ ಆಸ್ಪತ್ರೆಗೆ ಪದೇ ಪದೇ ಹೋಗಿದ್ದಲ್ಲ ಇಲ್ಲ, ತುಂಬ ಆರೋಗ್ಯವಾದ ಜೀವನ ಅವ್ರದ್ದು. ಆರೋಗ್ಯವಾಗಿದ್ದರು ಅವ್ರು, ತುಂಬ ಆರೋಗ್ಯವಾಗೇ ಇದ್ದರು. ಅವ್ರು ಏನಿಲ್ಲ, ಅವ್ರು ಹಂಗೆಲ್ಲ ಏನು ಎಂಥದ್ದಾದರೂ ಏನು ಇದು ಮಾಡ್ಕೊಂಡು ಅಟ್ಕೋಬೇಕು ಮುಟ್ಬೇಕು. ಅವ್ರ ಜೀವನ ನಾವು ಇದು ಮಾಡ್ಕೋಬೇಕು ಅಂತನಲ್ಲ, ಜೀವನ ಚೆನ್ನಾಗಿ ಸಾಕೊಂಡಿದ್ರು ಅವರು. ಅಷ್ಟು ಆರೋಗ್ಯವಿದ್ದ ಹೆಂಗೆ ಆಹಾರ ಪದ್ಧತಿನ ಅದು ಏನು ಆರೋಗ್ಯವಾಗಿದ್ದರು. ಅವ್ರಿಗೆಲ್ಲವೂ ಚೆನ್ನಾಗಿತ್ತು. ಎಲ್ಲ ಕರವು ಎಲ್ಲ ಇರೋದು, ಹಾಲು ಬೆಣ್ಣೆ ಎಲ್ಲವ ಎಲ್ಲ ಚೆನ್ನಾಗಿದ್ದರು ಅವರು. ಯಾವುದ್ರಲ್ಲೇನು ತೊಂದರೆ ಇರಲಿಲ್ಲ ಅವರಿಗೆ. ಆಮೇಲೆ ಹೋಗ್ಬೇಕಾದ್ರೆ ಒಂದು ಅಂತ್ಯ ಸಂಸ್ಕಾರಕ್ಕೆ ಹೋಗ್ಬೇಕು, ಬರ್ತಾರಲ್ಲ ಇಲ್ಲಿ ನೋಡ್ಬಿಟ್ಟು ಅಲ್ಲಿಗೆ ಹರ್ನಳ್ಳಿಗೆ ಹೋಗ್ಬೇಕು. ಇದು ಮರಿಯಮ್ಮ ಅವರು ಹೇಳುವಂಥ ಮಾತು. ಅವರ ಜೀವನದ ವಿಚಾರವಾಗಿ ಆ ನಂತರದಲ್ಲಿ ನಡೆದ ಘಟನೆ ಎಲ್ಲವನ್ನೂ ಕೂಡ ಸ್ಮರಿಸ್ಕೊಳ್ತಾ ಇದ್ದಾರೆ. ಇವರಿಗೆ ಸಾಕಷ್ಟು ಅನುಕೂಲವನ್ನು ಕೂಡ ಮಾಡಿಕೊಟ್ಟಂಥವ್ರು ಚೆನ್ನಮ್ಮ ಅವರು. ಇನ್ನೂ ಭಾಳಷ್ಟು ಕಾಲ ಬದುಕಬೇಕಾಗಿತ್ತು, ಆದರೆ ಈಗ ನಮ್ಮನ್ನು ಆಗಲ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ನೋವಿನ ಮಾತನ್ನು ಅವ್ರು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾಲ್, ಜೀ ಕನ್ನಡ ನ್ಯೂಸ್, ಹಾಸನ. ಕಾಟ ಮಾತಾಡ್ಸಿವು ಬರೋರು, ಆಮೇಲೆ ಜಾತ್ರೆ ಎಲ್ಲಾರ ಬರೋರು, ದುಡ್ಡು ಕೊಡೋರು, ಎಲ್ಲನೂ ಮಾಡೋರು. ಕೆಬ್ಬಮ್ಮ ಕೆಬ್ಬಮ್ಮ ಅನ್ನೋದು. ಸಣ್ಣಿರೋಗಿಂದ ಜೊತೆಗೆ ಇದ್ರಾ? ಹ್ಞೂ, ಸಣ್ಣ ಹುಡುಗಿಲ್ಲ ನಮ್ಮ ನೀರು ಹಾಕ್ಯಂಡಿತ್ತಲ್ಲ ಆಗಲೂ ಮದುವೆ ಮಾಡಿದರು. ಚಾಮರಾಜನಗರ ನಮ್ಮದು ತವರೂರು ಚಾಮರಾಜನಗರ. ಅಲ್ಲಿಂದ ಇಲ್ಲಿಗೆ ಮದುವೆ ಮಾಡಿದರು. ಎಷ್ಟನೇ ವಯಸ್ಸಲ್ಲಿ? ಎಲ್ಲ 10-15 ವರ್ಷ ಆಗಿತ್ತು, ಆವಾಗಲೇ ಮಾಡಿದರು ಮದುವೆ. ಅವರೆಲ್ಲ ಅಲ್ಲಿದ್ದರು ಹೊಸಳ್ಳಿಲಿ, ಹಳಮಲ್ಲಿ. ಇವರು ಹಳಮಲ್ಲಿದ್ರಲ್ಲ. ಈಗ ನಾವು ಆಯ ಮಾಡಿಸಿದಾಗ ಇವರು ಆಯ ಮಾಡಿಸಿದಾಗ ನಾವು ಆಯ ಮಾಡಿಸ್ತು ಮನೆ ಹಿಂದ್ಗಡೆ. ಚೆನ್ನಾಗಿ ಇದು ಏನು ಜಗಳ ಪಗಳ ಏನೂ ಇಲ್ಲ, ಚೆನ್ನಾಗಿದ್ದ. ಯಾರ ಜೊತೆ ಜಗಳ ಮಾಡಲ್ಲ ಅಂತ? ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲಪ್ಪ. ಚೆನ್ನಾಗಿ ಕೆಂಪಮ್ಮ ಅಂತ ಹೇಳಿ ಎಲ್ಲಿ ಕೆಂಪಮ್ಮ ಬಂದೈತೆ ಅಷ್ಟು ದುಡ್ಡೆಲ್ಲನೂ ಕೊಟ್ಟು ಹೋಗೋದು ಜಾತ್ರೆಯಲ್ಲಿ. ಸುಮ್ಮನೆ ಇಲ್ಲದ್ದೇವ ಅವು ಇವ್ರು ಆಯ ಮಾಡಿಸಿದಾಗ ನಾವು ಆಯ ಮಾಡಿಸಿ ಮನೆ ಕಟ್ತು. ಮನೆ ಕಟ್ಟಕ್ಕೂ ಸಹಾಯ ಮಾಡಿದ್ರೆ ಏನೋ ಯಾಕೆಲ್ಲ ಸಹಾಯ ಮಾಡಲ್ಲ. ಆಗಂಗೆ ನಾವು ಮಣ್ಣಿನ ಗೋಡ ಪಣ್ಣಿನ ಗೋಡ ಹಾಕಿಟ್ಟು ಮಾಡ್ಕೊಂಡು. ಅವ್ರಿಗೆ ಏನು ಊಟ ತಿಂಡಿ ಎಲ್ಲ ಯಾವ್ದು ಇಷ್ಟ ಆಗ್ತಿತ್ತು? ಊಟ ಎಲ್ಲ ಯಾವುದು? ನಾವು ಅಷ್ಟೇ ಇಂಟ್ರೆಸ್ಟಾಗಿ ಬರ್ತಿತ್ತಲ್ಲ ಊಟಕ್ಕೆ. ಎಲ್ಲಾರ ಬಂದರೆ ಕೊಡಮ್ಮ ಅನ್ನೋರು. ಕಮಲ